ತುಂಗಭದ್ರಾ ನದಿ ಪಾತ್ರದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವ ಹಿನ್ನೆಲೆ ಟಿಬಿ ಡ್ಯಾಂಗೆ ಈಗಲೇ ಒಳ ಹರಿವು ಹೆಚ್ಚಾಗಿದೆ. ಈ ಹಿನ್ನೆಲೆ ರೈತರಲ್ಲಿ ಅಲ್ಲಿನ ಜನರಲ್ಲಿ ಮಂದಹಾಸ ಮನೆ ಮಾಡಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಬರೋಣ. ದಾಖಲಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ಒಳಹರಿವಿನ ಪ್ರಮಾಣ ಈಗಾಗಲೇ ಪ್ರಾರಂಭ ಆಗಿದೆ. ಬೇಸಿಗೆ ಮುಗಿಯೋಕ್ಕೂ ಮುನ್ನ ಒಳಹರಿವಿನ ಪ್ರಮಾಣ ತುಂಗಭದ್ರಾ ಜಲಾಶಯಕ್ಕೆ ಶುರುವಾಗಿದೆ. ಈಗಾಗಲೇ 900 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಒಳಹರಿವು ಬರ್ತಾ ಇರತಕ್ಕಂಥದ್ದು. ಕಳೆದ 2-3 ದಿನಗಳಿಂದ ಒಳಹರಿವಿನ ಪ್ರಮಾಣ ಈಗಾಗಲೇ ಸಂಪೂರ್ಣವಾಗಿ ಹರಿವು ಹೆಚ್ಚಾಗ್ತಾ ಇರತಕ್ಕಂಥದ್ದು. ಕಳೆದ ಬಾರಿಯ ಅವಘಡಗಳಿಂದ ಪಾಠ ಕಲೆ ನದಿಗೆ ನೀರು ಬಿಡುವ ಕುರಿತು ರೈತ ವಲಯದಲ್ಲಿ ಕುತೂಹಲ ಮತ್ತು ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ನದಿ ಪಾತ್ರದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವ ಹಿನ್ನೆಲೆ ಟಿಬಿ ಡ್ಯಾಂಗೆ ಈಗಲೇ ಒಳ ಹರಿವು ಹೆಚ್ಚಾಗಿದೆ. ಈ ಹಿನ್ನೆಲೆ ರೈತರಲ್ಲಿ ಅಲ್ಲಿನ ಜನರಲ್ಲಿ ಮಂದಹಾಸ ಮನೆ ಮಾಡಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಬರೋಣ. ಜಲಾಶಯದಲ್ಲಿ ಇವತ್ತು ಒಳಹರಿವಿನ ಪ್ರಮಾಣ ಈಗಾಗಲೇ ಪ್ರಾರಂಭ ಆಗಿದೆ. ಬೇಸಿಗೆ ಮುಗಿಯೋಕ್ಕೂ ಮುನ್ನ ಒಳಹರಿವಿನ ಪ್ರಮಾಣ ತುಂಗಭದ್ರಾ ಜಲಾಶಯಕ್ಕೆ ಶುರುವಾಗಿದೆ. ಈಗಾಗಲೇ 900 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಒಳಹರಿವು ಬರ್ತಾ ಇರತಕ್ಕಂಥದ್ದು. ಕಳೆದ 2-3 ದಿನಗಳಿಂದ ಒಳಹರಿವಿನ ಪ್ರಮಾಣ ಈಗಾಗಲೇ ಸಂಪೂರ್ಣವಾಗಿ ಹರಿವು ಹೆಚ್ಚಾಗ್ತಾ ಇರತಕ್ಕಂಥದ್ದು. ಕಳೆದ ಬಾರಿಯ ಅವಘಡಗಳಿಂದ ಪಾಠ ಕಲಿತ ತುಂಗಭದ್ರಾ ನದಿ ಪಾತ್ರದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವ ಹಿನ್ನೆಲೆ ಟಿಬಿ ಡ್ಯಾಂಗೆ ಈಗಲೇ ಒಳ ಹರಿವು ಹೆಚ್ಚಾಗಿದೆ. ಈ ಹಿನ್ನೆಲೆ ರೈತರಲ್ಲಿ ಅಲ್ಲಿನ ಜನರಲ್ಲಿ ಮಂದಹಾಸ ಮನೆ ಮಾಡಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಬರೋಣ. ಟಿಬಿ ಜಲಾಶಯಕ್ಕೆ ಒಳಹರಿವು ಪ್ರಾರಂಭ. ತುಂಗಭದ್ರೆಗೆ ಜೀವಕಳೆ, ರೈತರಲ್ಲಿ ಮಂದಹಾಸ. ದಾಖಲಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ಒಳಹರಿವಿನ ಪ್ರಮಾಣ ಈಗಾಗಲೇ ಪ್ರಾರಂಭ ಆಗಿದೆ. ಬೇಸಿಗೆ ಮುಗಿಯೋಕ್ಕೂ ಮುನ್ನ ಒಳಹರಿವಿನ ಪ್ರಮಾಣ ತುಂಗಭದ್ರಾ ಜಲಾಶಯಕ್ಕೆ ಶುರುವಾಗಿದೆ. ಈಗಾಗಲೇ 900 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಒಳಹರಿವು ಬರ್ತಾ ಇರತಕ್ಕಂಥದ್ದು. ಕಳೆದ 2-3 ದಿನಗಳಿಂದ ಒಳಹರಿವಿನ ಪ್ರಮಾಣ ಈಗಾಗಲೇ ಸಂಪೂರ್ಣವಾಗಿ ಹರಿವು ಹೆಚ್ಚಾಗ್ತಾ ಇರತಕ್ಕಂಥದ್ದು. ಕಳೆದ ಬಾರಿಯ ಅವಘಡಗಳಿಂದ ಪಾಠ ಕಲಿತ